ನಮಸ್ಕಾರ. ಇವತ್ತು ನಾವು ಭಾರತದ ಕೈಗಾರಿಕಾ ವಲಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಮಂದಗತಿ ಕಾಣಿಸ್ತಿದೆಯಲ್ಲ, ಅದರ ಬಗ್ಗೆ ಮಾತಾಡೋಣ. ನಮ್ಮುಂದೆ ಜುಲೈ 2, 2025ರ ದಿ ಹಿಂದೂ ಪತ್ರಿಕೆಯ ಒಂದು ಸಂಪಾದಕೀಯ ಇದೆ. ಇದು ಮುಖ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ IIP ಡೇಟಾ, ಅಂದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡೆಕ್ಸ್, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುತ್ತೆ. ಈ ನಂಬರ್ಸ್ ಎಲ್ಲ ಏನು ಹೇಳ್ತಿದೆ, ಆರ್ಥಿಕ ಬೇಡಿಕೆ ಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಮೊದಲಿಗೆ ಆ ಪ್ರಮುಖ ಅಂಕಿಅಂಶಗಳನ್ನೇ ನೋಡೋಣ. ಏಪ್ರಿಲ್ ಮೇ 2025ರಲ್ಲಿ IIP ಬೆಳವಣಿಗೆ ಇದೆಯಲ್ಲ, ಅದು ತೀವ್ರವಾಗಿ ಕಡಿಮೆಯಾಗಿದೆ. ಮೇ ತಿಂಗಳಲ್ಲಂತೂ ಬರೀ 1.2% ಬೆಳವಣಿಗೆ ಅಂತೆ. ಇದು ಕಳೆದ 9 ತಿಂಗಳಲ್ಲೇ ಅತಿ ಕಡಿಮೆ. ಏಪ್ರಿಲ್ ಮೇ 2 ತಿಂಗಳದ್ದು ಸೇರಿಸಿ ನೋಡಿದರೆ ಸರಾಸರಿ ಬೆಳವಣಿಗೆ 1.9% ಅಷ್ಟೇ. ಪೋನ್ ವರ್ಷ ಇದೇ ಟೈಮಲ್ಲಿ 5.7% ಇತ್ತು. ಹೌದು, ಇದು ಹೇಳಿದ್ದು ಸರಿ. ಇದು ಕೇವಲ ಒಂದೇ ತಿಂಗಳ ವಿಷಯ ಅಲ್ಲ. ಇದೊಂದು ಟ್ರೆಂಡ್ ತರ ಕಾಣಿಸ್ತಿದೆ. ಅದರಲ್ಲೂ ಮುಖ್ಯವಾಗಿ ವಿದ್ಯುತ್ ಕ್ಷೇತ್ರದ ಉತ್ಪಾದನೆ ನೋಡಿ. ಮೇ ತಿಂಗಳಲ್ಲಿ -5.8%, ಅಂದ್ರೆ ಸಂಕೋಚನ. ಇದು ಕಳೆದ 5 ವರ್ಷದಲ್ಲೇ ತುಂಬಾ ಕಳಪೆ ಪ್ರದರ್ಶನ. ಇದಕ್ಕೆ ಕಾರಣ ಸ್ವಲ್ಪ ವಾತಾವರಣ ತಂಪಾಗಿದ್ದು ಇರ್ಬೋದು, ಆದ್ರೆ ಇಂಡಸ್ಟ್ರೀಸ್ ಕಡೆಯಿಂದ ಬೇಡಿಕೆ ಕಡಿಮೆ ಆಗಿರೋ ಸಾಧ್ಯತೆಯೂ ಇದೆ. ಇಲ್ಲಿ ಗಮನಿಸಬೇಕಾದದ್ದು ಅಂದ್ರೆ ಈ ಸ್ಲೋ ಡೌನ್ ಬರೀ ಪವರ್ ಸೆಕ್ಟರ್ಗೆ ಮಾತ್ರ ಸೀಮಿತವಾಗಿಲ್ಲ. ಹೌದು. ಹಾಗಾದ್ರೆ ಬೇರೆ ಯಾವ ಕ್ಷೇತ್ರಗಳು ಇದರಲ್ಲಿ ಮುಖ್ಯ ಪಾತ್ರ ವಹಿಸಿವೆ? ಅವುಗಳ ಸ್ಥಿತಿ ಹೇಗಿದೆ? ಉತ್ಪಾದನಾ ವಲಯ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದರ ಬೆಳವಣಿಗೆ ಮೇ ತಿಂಗಳಲ್ಲಿ ಬರೀ 2.6% ಅಷ್ಟೇ. ಪೋನ ವರ್ಷ ಇದೇ ಮೇಯಲ್ಲಿ ಇದು 5.1% ಇತ್ತು, ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ. ಟೆಕ್ಸ್ಟೈಲ್ಸ್, ಲೆದರ್ ಪ್ರಾಡಕ್ಟ್ಸ್, ಕೆಮಿಕಲ್ಸ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ ಹೀಗೆ ಹಲವು ಮುಖ್ಯ ಸೆಕ್ಟರ್ಗಳಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ. ಈ ಲಿಸ್ಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ ನೋಡಿ. ಓಹೋ, ಅದೇನಂದ್ರೆ ಇದರಲ್ಲಿ ಹೆಚ್ಚಿನವು ನೇರವಾಗಿ ಕನ್ಸ್ಯೂಮರ್ಸ್ ಹತ್ರ ಹೋಗೋ ವಸ್ತುಗಳು ಅಲ್ವಾ? ಹಾಗಾದ್ರೆ ಇದು ಬೇಡಿಕೆ ಕಡಿಮೆ ಆಗ್ತಿರೋದನ್ನೇ ತೋರಿಸ್ತಿದೆ ಅನ್ಬೋದಾ? ಖಂಡಿತವಾಗಿಯೋ. ಇದು ಎಕಾನಮಿಯಲ್ಲಿ ಡಿಮ್ಯಾಂಡ್ ಸ್ವಲ್ಪ ವೀಕ್ ಆಗ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಇಂಡಿಕೇಶನ್. ನವೆಂಬರ್ 2023 ಆದ್ಮೇಲೆ ಫಸ್ಟ್ ಟೈಮ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದ್ರೆ ಫ್ರಿಡ್ಜ್, ಟಿವಿ, AC ತರಹದ್ದು ಮತ್ತೆ ನಾನ್ ಡ್ಯೂರಬಲ್ಸ್ ಅಂದ್ರೆ ದಿನಬಳಕೆ ವಸ್ತುಗಳು ಎರಡರ ಉತ್ಪಾದನೆನೂ ಒಂದೇ ಸರಿ ಕಡಿಮೆ ಆಗಿದೆ. ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಜನರ ಅಂದ್ರೆ ಖರೀದಿ ಶಕ್ತಿ ಅಥವಾ ಖರ್ಚು ಮಾಡೋ ಮೂಡ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ. ಹೌದು, ಸಂಪಾದಕೀಯದಲ್ಲಿ ಕೆಲವು ಉದಾಹರಣೆಗಳೂ ಇವೆ. ಪಾದರಕ್ಷೆ, ಫೋನ್, AC, ಕೂಲರ್ ತರಹದ ಡ್ಯೂರಬಲ್ಸ್ ಪ್ರೊಡಕ್ಷನ್ ಕಡಿಮೆಯಾಗಿದೆ. ಇವೆಲ್ಲ ಅಂದ್ರೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂದಾಗ ಜನ ಮೊದಲು ಕೊಳ್ಳೋದನ್ನ ನಿಲ್ಲಿಸೋ ವಸ್ತುಗಳು. ಹಾಗೇನೆ ನಾನ್ ಡ್ಯೂರಬಲ್ಸಲ್ಲೂ ಅಷ್ಟೇ. ಮಾಂಸ, ಜೇನುತುಪ್ಪ, ಹಣ್ಣಿನ ರಸ, ಸಕ್ಕರೆ, ಬಾಟಲ್ ನೀರು ಇವುಗಳ ಮೇಲಿನ ಖರ್ಚನ್ನು ಜನ ಕಮ್ಮಿ ಮಾಡ್ತಾರೆ ಅಲ್ವಾ? ಹೌದು. ಅಷ್ಟೇ ಅಲ್ಲ, ಜೂನ್ ತಿಂಗಳ PMI ಡೇಟಾ ಅಂದ್ರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್, ಅದು ಕೂಡ ಇದೇ ತರಹದ ಚಿತ್ರಣ ಕೊಡ್ತಿದೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದ್ರೆ ಬೇರೆ ವಸ್ತುಗಳ ತಯಾರಿಕೆಗೆ ಬೇಕಾಗುವ ವಸ್ತುಗಳ ಬೇಡಿಕೆ ಪರವಾಗಿಲ್ಲ, ಆದ್ರೆ ಕ್ಯಾಪಿಟಲ್ ಗೂಡ್ಸ್ ಮತ್ತೆ ಕನ್ಸ್ಯೂಮರ್ ಗೂಡ್ಸ್ ಬೇಡಿಕೆ ವೀಕ್ ಆಗಿದೆ. ಈಗ ಹಣಕಾಸು ಸಚಿವರು ಸ್ವಲ್ಪ ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಸಿಟಿಗಳಲ್ಲಿ ಡಿಮ್ಯಾಂಡ್ ರಿಕವರ್ ಆಗ್ತಿದೆ, ಬಜೆಟ್ ಟ್ಯಾಕ್ಸ್ ಬೆನಿಫಿಟ್ಸ್, ಹಬ್ಬದ ಸೀಸನ್ ಎಲ್ಲ ಸೇರಿ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು ಅಂತ. ಮುಂಗಾರು ಮಳೆ ಚೆನ್ನಾಗಾದ್ರೆ ಹಳ್ಳಿ ಕಡೆ ಬೇಡಿಕೆ ಸ್ವಲ್ಪ ಚೇತರಿಸ್ಕೋಬಹುದು. ಆದ್ರೆ ನಗರ ಪ್ರದೇಶದ ಬೇಡಿಕೆ ಅದು ಇನ್ನೂ ಸ್ವಲ್ಪ ಕಳವಳಕಾರಿಯಾಗೇ ಇದೆ. ಸೊ ಡಿಮ್ಯಾಂಡ್ ಎಲ್ಲಿಂದ ಬರಬೇಕು ಅನ್ನೋ ಪ್ರಶ್ನೆ ಇದೆ. ಸರಿ, ಹಾಗಾದ್ರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ನಮ್ಮತ್ರ ಇರೋ ಡೇಟಾ ಪ್ರಕಾರ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಖಂಡಿತ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಹಲವು ಸೆಕ್ಟರ್ಗಳಲ್ಲಿ ಸ್ಲೋಡೌನ್, ಮತ್ತು ಇದು ಮುಖ್ಯವಾಗಿ ನಮ್ಮ ದೇಶದೊಳಗಿನ, ಅದರಲ್ಲೂ ಸಿಟಿಗಳಲ್ಲಿ ಬೇಡಿಕೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ತೋರಿಸ್ತಿದೆ. ಹೌದು, ಖಂಡಿತ. ಸರ್ಕಾರದ ಕಡೆಯಿಂದ ಆಶಾವಾದ ಇದ್ರೂ ಕೂಡ ಅಂಕಿ ಅಂಶಗಳು ಮಾತ್ರ ಬೇಡಿಕೆ ದೌರ್ಬಲ್ಯದ ಕಡೆಗೆ ಬೆರಳು ಮಾಡ್ತಿವೆ. ಈ ಡೊಮೆಸ್ಟಿಕ್ ಡಿಮ್ಯಾಂಡ್ ವೀಕ್ನೆಸ್ ಜೊತೆಗೆ ಗ್ಲೋಬಲ್ ಟ್ರೇಡ್ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ಇದೆರಡೂ ಸೇರಿ 2025-26ರ ನಮ್ಮ ಆರ್ಥಿಕತೆಗೆ ಸ್ವಲ್ಪ ಸವಾಲಾಗಬಹುದು. ಖಂಡಿತ. ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡೋದಕ್ಕೆ ಒಂದು ವಿಷಯ. ಈ ಸಂಪಾದಕೀಯ ಮುಖ್ಯವಾಗಿ ದೇಶೀಯ ಬೇಡಿಕೆಯ ದೌರ್ಬಲ್ಯದ ಬಗ್ಗೆ ಮಾತಾಡಿದೆ.
ಆದರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರೋ ಮಂದಗತಿಯನ್ನ ಗಣನೆಗೆ ತಗೊಂಡ್ರೆ ಈ ಬಾಹ್ಯ ಕಾರಣಗಳು ಮುಂದೆ ಭಾರತದ ಕೈಗಾರಿಕೆಗಳ ಚೇತರಿಕೆಗೆ ಇನ್ನಷ್ಟು ಕಷ್ಟ ತರಬಹುದು. ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ.